ನಮಸ್ಕಾರ ಮಾಡಿ. ಅನು, ನೀನು ಹೋಗಿ ಮಕ್ಕಳ ಹತ್ರನೇ ಮಲ್ಕೋ. ಮಕ್ಕಳಿಗೆ ಒಂಟಿಯಾಗಿ ಮಲ್ಗ ಅಭ್ಯಾಸ ಇಲ್ಲ. ಹೋಗು. ಭಾವ, ಭಾವ, ಎದ್ದೇಳಿ, ಕಾಫಿ ತಗೊಳ್ಳಿ. ರಾಮಯ್ಯ, ರಾಮಯ್ಯ, ಏನ್ ಮಾಡ್ತಿದ್ರಿ? ಕಾಫಿ ತಂದು ಕೊಡ್ಬಾರ್ದಾ? ಯಾಕೆ ಭಾವ, ನಾ ತಂದಿದ್ದೀನಲ್ಲ. ಹಾಗಲ್ಲ ಅನು, ಚಿಕ್ಕ ವಯಸ್ಸಿಂದಾನು ನನಗೇನ್ ಬೇಕು ಏನ್ ಬೇಡ ಅನ್ನೋದು ರಾಮಯ್ಯನವ್ರು ಚೆನ್ನಾಗಿ ಗೊತ್ತು. ನನ್ನ ವಿಷಯ ಅವ್ರು ನೋಡ್ಕೋತಾರೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅಕ್ಕ ಇದ್ದಾಗ ಅಕ್ಕ ತಾನೇ ಈ ಕೆಲಸ ಎಲ್ಲ ಮಾಡ್ತಿದ್ಲು. ಈಗ ನಾನಿದ್ದೀನಲ್ಲ. ನೀನ್ ಇಲ್ದೆ ಇದ್ದಿದ್ರೆ ರಾಮಯ್ಯ ತಾನೇ ಈ ಕೆಲಸ ಎಲ್ಲ ಮಾಡ್ತಿದ್ಲು. ಸರಿ ತಗೊಳ್ಳಿ, ಬೇಗ ಸ್ನಾನ ಮಾಡ್ಕೊಂಬನ್ನಿ, ಟಿಫಿನ್ ರೆಡಿ ಮಾಡಿದ್ದೀನಿ. ಅನು, ಈ ಕೆಲಸ ಎಲ್ಲ ಮಾಡಕ್ಕೆ ರಾಮಯ್ಯ ಇದ್ದಾರೆ. ಮೊದಲು ನೀನು ಹೋಗಿ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡು. ಹೋಗು. ಅನು, ಯಾಕೆ ನನ್ನ ಹೀಗೆ ಹಿಂಸಿಸ್ತೀಯ? ನನ್ನ ಯಾಕೆ ಪ್ರೀತಿಸ್ತೀಯ? ನಾನು ಏನ್ ತಪ್ಪು ಮಾಡಿದ್ದೆ ಹೇಳು, ಹೇಳು. ಅನು, ಬನ್ನಿಪ್ಪ. ನಾನು ಊರಿಗೆ ಹೊರಡ್ತಿದ್ದೀನಮ್ಮ.
ನಾನು ನಿನಗೆ ಒಳ್ಳೇದು ಮಾಡಿದ್ನೋ ಕೆಟ್ಟದ್ದು ಮಾಡಿದ್ನೋ ಗೊತ್ತಿಲ್ಲಮ್ಮ. ನಿನ್ನ ಪ್ರೀತಿಯೇ ತ್ಯಾಗ ಮಾಡಿ ಈ ಅಪ್ಪನ ಮಾತು ನಡೆಸ್ಕೊಟ್ಟೆ. ವಯಸ್ಸಿಗೆ ಮೀರಿ ಈ ಮನೆ ಜವಾಬ್ದಾರಿನೆಲ್ಲ ತಲೆ ಮೇಲೆ ಹೊತ್ಕೊಂಡಿದ್ಯಾ. ಆ ದೇವ್ರು ಒಳ್ಳೇದು ಮಾಡ್ತಾನಮ್ಮ ನಿನಗೆ. ಅಳಿ ಅಂದ್ರೆ ನಾನಿನ್ನು ಹೊರಟೆ. ಇನ್ನೂ ಒಂದು 4 ದಿನ ಇದ್ದು ಹೋಗೋದಿತ್ತಲ್ಲ ಮಾವ. ಇಲ್ಲ, ಮನೆ ಬಿಟ್ಟು ಬಂದು ಬಹಳ ದಿವಸ ಆಯ್ತು. ಸಮಯ ಮಾಡ್ಕೊಂಡು ನೀವೆಲ್ಲ ಒಂದ್ಸಲ ಬಂದು ಹೋಗಿ. ಸರಿ ಮಾವ. ಅನು ಅನು ಅನು, ಇನ್ನು ಊಟ ಮಾಡಿಲ್ವಾ? ಇಲ್ಲ ಭಾವ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಕೂತ್ಕೊಳ್ಳಿ. ಸರಿ ಬಡ್ಸು, ಕೈ ತಕೊಂಡ್ಬಿಡ್ತೀನಿ. ನೀನು ಕೂತ್ಕೋ. ಸಾಕು ಸಾಕು, ಎಷ್ಟು ತಿನ್ಸ್ತೀಯ? ಹೊಟ್ಟೆ ತುಂಬೋಯ್ತು. ಏನ್ ಸಾಕು? 1 ವಾರದಿಂದ ಟೂರು ಅದು ಇದು ಅಂತ ಸರಿಯಾಗಿ ಊಟ ಮಾಡಿಲ್ಲ ನೀವು. ನೋಡಿ, ನಿಮ್ಗೋಸ್ಕರ ರವೆ ಉಂಡೆ ಕಜ್ಜಾಯ ಎಲ್ಲ ಮಾಡಿದೀನಿ. ಇವೆಲ್ಲ ತಿನ್ಬೇಕು. ಭಾವ, ಏನಾಯ್ತು ಭಾವ? ಏನಿಲ್ಲ, ಊಟ ಸಾಕು ಒಂದೇ. ಆಫೀಸಲ್ಲಿ ಪಾರ್ಟಿ ಇತ್ತು, ಅಲ್ಲೇ ಊಟ ಮುಗಿಸ್ ಬಂದೆ. ನೀನು ಊಟ ಮಾಡಿ ಮಲ್ಕೋ. ಯಾರೋ ಲೂಸ್ ಅಂತ ಕಾಣುತ್ತೆ ಬಿಡು. ಸ್ಟಾನಲ್ಲಿ ಕಾಫಿ ಕುಡಿಯೋದೇ ಒಂದು ನ್ಯೂ ಸೆನ್ಸು, ಅದ್ರಲ್ಲಿ ಬೇರೆ 2 ಸ್ಟಾರ್ ಇಟ್ಕೊಂಡು ಕುಡಿತಿದ್ದ ನೋಡು. ಇವ್ ನಿಜವಾಗ್ಲೂ ಲೂಸೇ ಬಿಡು. ಹೌದು ಸರ್, ಅವ್ನು ಲೂಸೆ. 3 ವರ್ಷದಿಂದ ಇದೇ ಕ್ಯಾಂಟೀನಿಗೆ ಬರ್ತಾನೆ. ಅದೇ ಸೀಟು, ಒಂದೇ ಕಾಫಿ, 2 ಸ್ಟ್ರಾ. ಆದ್ರೆ ಮೊನ್ನೆವರೆಗೂ ಲವರ್ ಜೊತೆನೆ ಬರ್ತಾ ಇದ್ದ, ಈಗ ಒಬ್ನೇ ಬರ್ತಾ ಇದ್ದಾನೆ. ಆದ್ರೂ ಅದೇ ಸೀಟು, ಅದೇ ಕಾಫಿ, ಅದೇ 2 ಸ್ಟ್ರಾ. ಈಗ್ಲೂ ಅವಳದೇ ಫೀಲಿಂಗ್ ಅಲ್ಲಿ ಬದುಕ್ತಾ ಇದ್ದಾನೆ. ಪ್ರೀತಿ ಅಂದ್ರೆ ಅದು ಕಣ್ರಿ. ನೀವ್ ಈ ಕ್ಯಾಂಟೀನ್ಗೆ ದಿನಕ್ಕೊಬ್ಬರ ಜೊತೆ ಬರ್ತೀರಾ, ಕ್ಷಣಕ್ಕೊಂದು ಆರ್ಡರ್ ಮಾಡ್ತೀರಾ. ಅಂತವನ ಬಗ್ಗೆ ಮಾತಾಡೋ ಅರ್ಹತೆ ನಿಮಗೆಲ್ರಿ ಇದೆ. ನಿಮ್ಮನ್ನ ನಂಬ್ಕೊಂಡು ನಿಮ್ ಕೈ ಹಿಡಿದವಳನ್ನ ನಿಜವಾಗ್ಲೂ ಆ ದೇವರೇ ಕಾಪಾಡ್ಬೇಕು.
ವೆರಿ ಗುಡ್, ವೆರಿ ಗುಡ್ ಅಭಿ, ಎಕ್ಸಲೆಂಟ್. ಅಭಿ, ತುಂಬಾ ಚೆನ್ನಾಗಿ ಹಾಡಿದೆ. ಈ ಹಾಡು ಬರ್ದಿದ್ದು ಯಾರು? ನಾನೇ. ಓಹೋ, ನಿನಗೆ ಹಾಡು ಬರೆಯೋಕ್ಕೂ ಬರುತ್ತಾ? ಹೀಗೆ ಮನಸ್ಸಿಗೆ ಅನ್ಸಿದ್ದನ್ನ ಬರೆದು ಹಾಡ್ಕೋತೀನಿ. ಆಹಾ, ಹೌದು, ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ಅದನ್ನು ತಿಳ್ಕೊಳ್ಳೋದೇ ನನ್ನ ಬಿಸ್ನೆಸ್ಸು. ಬೈ ದ ಬೈ, ನನ್ನ ಹೆಸರು ಶ್ರೀಕಾಂತ್ ಅಂತ. ನಂದೊಂದು ಆಡಿಯೋ ಕಂಪ್ನಿ ಇದೆ. ಎಲ್ಲೆಲ್ಲಿ ಹೊಸ ಟ್ಯಾಲೆಂಟ್ ಸಿಗ್ತಾರೋ ಅಂಥವ್ರನ್ನ ಪ್ರಮೋಟ್ ಮಾಡೋದೇ ನನ್ನ ಸ್ಪೆಷಾಲಿಟಿ. ನಿನ್ನ ಹಾಡು ಕೇಳಿದ ಮೇಲೆ ನಿನ್ನನ್ನು ಪ್ರಮೋಟ್ ಮಾಡಬೇಕು ಅನಿಸ್ತಿದೆ. ಕ್ಷಮಿಸಿ ಸರ್, ನಾನು ನನಗೋಸ್ಕರ ಹಾಡ್ತೀನಿ ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ. ಓಕೆ ಓಕೆ, ನಿನ್ನ ಹಾಡು ಕೇಳಿದಾಗಲೇ ಅನ್ಕೊಂಡೆ ನಿನ್ನ ಹಾಡಿನಿಂದ ಏನೋ ನೋವಿದೆ, ನಿರಾಸೆ ಇದೆ ಅಂತ. ಇಟ್ಸ್ ಆಲ್ ರೈಟ್. ನಿನ್ನ ಹಾಡು ಕೇಳಿದ ಮೇಲೆ ನಾನು ನಿನ್ನ ಅಭಿಮಾನಿ ಆಗ್ಬಿಟ್ಟೆ. ನನ್ನ ಅಭಿಮಾನನ ಗೌರವಿಸೋಕಾದ್ರೂ ಒಂದ್ಸಲ ನಮ್ಮ ಮನೆಗೆ ಬಾ. ನಿಮ್ಮ ಮನೆಗ? ನಮ್ಮನೆಗೆ. ಪ್ಲೀಸ್ ಜಾಯಿನ್ ಮೀ ಫಾರ್ ಅ ಕಪ್ ಆಫ್ ಟೀ. ಶಾಲ್ ವಿ ಕಮ್? ಓಕೆ ಸರ್. ಬಾಪ. ಕೂತ್ಕೊ ಬಂದೆ. ಅನು, ಅನು, ಹಾ, ನನ್ನ ಫ್ರೆಂಡ್ ಬಂದಿದ್ದಾನೆ, ಕಾಫಿ ತಗೊಂಬ. ತರ್ತೀನಿ. ಓಕೆ, ಯಾ ಬಾಯ್. ಅನು, ಯಾಕೆ ಹಾಗೆ ನಿಂತ್ಬಿಟ್ಟೆ? ಕಾಫಿ ಕೊಡು. ತಗೊಳ್ಳಿ. ಗೆಸ್ಟ್ ಫಸ್ಟ್. ಥ್ಯಾಂಕ್ ಯು. ಅಭಿ, ಹ್ಯಾವ್ ಇಟ್. ಹಾ, ಅನು, ನಿನ್ಗೆ ಈತನ ಬಗ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಅಂತ ಕಾಣತ್ತೆ. ನಿನಗೊಂದು ವಿಷಯ ಗೊತ್ತಾ? ಅಭಿ ಒಬ್ಬ ಒಳ್ಳೆ ಸಿಂಗರ್. ಇವನ ಹಾಡು ಕಂಠ ಎಲ್ಲ ಈ ಬೆಟ್ಟ ಗುಡ್ಡಗಳಲ್ಲೇ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ಇಂಥ ಪ್ರತಿಭೆನ ಜನರು ತಲುಪಿಸ್ಬೇಕು ಅನ್ನೋದೇ ನನ್ನ ಆಸೆ. ಇದನ್ನ ನಾನು ಕೇವಲ ವ್ಯಾಪಾರ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ದೆ ಅಭಿ ನನ್ನ ಆಸೆನ ನೆರವೇರಿಸ್ತಾನೆ ಅಂತ ಅನ್ಕೊಂಡಿದ್ದೀನಿ. ಏನಂತೀಯ ಅಭಿ? ಎಸ್ ಸರ್. ಕಮ್, ದಿಸ್ ಈಸ್ ಮೈ ಕಾರ್ಡ್. ಬಂದು ಭೇಟಿ ಮಾಡ. ಥ್ಯಾಂಕ್ ಯು ಸರ್. ಆಲ್ ದ ಥ್ಯಾಂಕ್ ಯು.